ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆನೇ ಬ್ಲಾಗ್ ಮಾಡಿದ್ದೀನಿ. ಯಾವಾಗೂ ನಾನು ಇದೇ ಟೈಮ್ಗೆ ಎದ್ದೇಳೋದು. ಬೆಳಗ್ಗೆ 5 ಗಂಟೆಗೆ ಎದ್ದು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸುತ್ತಕ್ಕೆಲ್ಲ ಹೋಗ್ಬೇಕಲ್ಲ. ನೋಡಿ, ಇನ್ನೂ ಕತ್ಲಿದೆ. ಇವತ್ತು ಒಂದು ಫಂಕ್ಷನ್ಗೆ ಹೋಗಬೇಕು. ಅದಕ್ಕೆ ಬೇಗ ಎಲ್ಲ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ರೆಡಿ ಆಗ್ತಾಯಿದ್ದೀನಿ. ಹಾಗೆ ಸುತ್ತಕ್ಕೂ ಎಲ್ಲ ಹೋಗ್ಬೇಕಲ್ವಾ. ನಾನೊಂದು ಫಂಕ್ಷನ್ ಇಲ್ಲಿ ಏನೇ ಇರಲಿ, ಬೆಳಗ್ಗೆ 5 ಗಂಟೆಗೆ ನಮ್ಮ ಟೈಮು. ಪಾತ್ರೆ ಎಲ್ಲ ರಾತ್ರಿನೇ ಉಜ್ಜಿದ್ದೆ. ಅದರಿಂದ ಇವಾಗೇನು ಉಜ್ಜೋದೇನಿಲ್ಲ. ಇವಾಗ ಸುತ್ತಕ್ಕೆ ಹೋಗಬೇಕು. ಬನ್ನಿ ತೋರಿಸ್ತೀನಿ ಆಚೆ. ಬನ್ನಿ ಹಸು ಮನೆ ಹತ್ರ ಹೋಗೋಣ. ಕತ್ಲಿದೆ. ಇನ್ನು ವಿಡಿಯೋ ಏನು ಮಾಡೋಕ್ಕಾಗಲ್ಲ. ಹಸುತ್ತಾಗ ತುಂಬ ಕತ್ಲಿದೆ. ನೋಡಿ, ಕತ್ಲಿದೆ. ಆದಷ್ಟು ವಿಡಿಯೋ ಮಾಡ್ತೀನಿ. ಬೂಸ ಹಾಕ್ಕೊಂಡು ಹಸುಗೆ ಇವಾಗ ನೀರಿಗೆ ಬೇಕಲ್ವಾ ಬೆಳಗ್ಗೆನೇ. ಅದಕ್ಕೆ ಹೋಗ್ತಾಯಿದ್ದೀನಿ ಬೂಸ ಹಾಕ್ಕೊಂಡು. ಈಗ ಹಸು ಮನೆ ಬಂತು. ಅಂದರೆ ಸ್ವಲ್ಪ ದೂರ ಇದೆ ನಮ್ಮ ಮನೆಕ ಹಸು ಮನೆಕ. ನೋಡಿ, ಎರಡು ಮಲಗಿದೆ. ಕಾಣಿಸಲ್ಲ. ಒಳಗಡೆ ಹೋಗಿ ವಿಡಿಯೋ ಮಾಡ್ತೀನಿ. ನೋಡಿ, ಇದು ಕರು. ಇದು ಕತ್ಲಿದೆ. ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಲ್ಲ. ಆಮೇಲೆ ಬೆಳಕಾದ್ಮೇಲೆ ವಿಡಿಯೋ ಮಾಡ್ತೀನಿ. ಹಸುತ್ತಾಗೆಲ್ಲ ಈಗ ಕ್ಲೀನ್ ಮಾಡಬೇಕು. ನೋಡಿ, ಹಸುಗಳಿಗೆ ನೀರು ಇಕ್ಕಿದ್ದೀರಿ. ಅದು ನೀರು ಕುಡ್ದಿದ್ದಾದ್ಮೇಲೆ ಕುಡ್ದಿದ್ದು ಖಾಲಿನೂ ಮಾಡಿಬಿಟ್ಟಿದ್ದಾವೆ. ಇದು ಇದು ಇನ್ನೊಂದು ಹಸು. ಇದು ಕುಡ್ದಿದ್ದೆ ಆಗಲೇ. ಹಾಲು ಕರೆದಿದೆ. ಹಾಲು ಕರೆಯೋದು ವಿಡಿಯೋ ಮಾಡೋಕ್ಕಾಗಿಲ್ಲ, ಅದು ಕಾಣಿಸಲ್ಲ ಅಂತ. ಅಯ್ಯೋ, ಹುಲ್ಲು ಹಾಕ್ಬಿಟ್ಟು ಹೋದ್ರಿ ಬೆಳಗ್ಗೆ 6 ಗಂಟೆಗೆ. ನೋಡಿ, ನಾನು ಬಂದಾಗ ಎಷ್ಟು ಕತ್ಲಿತ್ತು. ಈಗ ಹಾಲು ಕರ್ಕೊಂಡು ಹಸು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಹಾಲು ಎತ್ಕೊಂಡು ಈಗ ಮನೆ ಬಂತು. ನೋಡು, ಹಾಲು ತಂದು ಹಾಲು ಟೀ ಇಡೋಣ ಅಂತ ಹೇಳ್ಬಿಟ್ಟು ಮುಗಿಸ್ತಾ ಇದ್ದೀನಿ. ಟೀ ಮಾಡಬೇಕಲ್ವ. ಟೀಗಿದು ಹಾಲು 1 ಟೇಬಲ್ ಸ್ಪೂನ್ ಟೀ ಪುಡಿ ಹಾಕಿದ್ದೀನಿ. ಮತ್ತು ಸಕ್ಕರೆ 2 ಟೇಬಲ್ ಸ್ಪೂನು. ಕಾಯಿಲಿ ಟೀ ಚೆನ್ನಾಗಿ. ಟೀ ಆಗಿದೆ ಈಗ.
ಚೆನ್ನಾಗಿ ಕಾದ್ರೇ ಟೀ ಟೇಸ್ಟ್ ಬರೋದಲ್ವಾ. ಚಟ್ನಿ ಮಾಡೋಣ ಅಂತ ಕೊಬ್ಬರಿ ಆಡಿಸ್ಕೊಂಡಿದ್ದೀನಿ ಸ್ವಲ್ಪ ದೋಸೆಗೆ. ಮತ್ತು ಕಡಲೆ ಬೀಜನೂ ಹುರ್ಕೊಳ್ತಾ ಇದ್ದೀನಿ. ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಫ್ರೈ ಮಾಡಿದ್ರೆ ಇದೇ ಒಂಥರ ಟೇಸ್ಟ್ ಬರುತ್ತೆ. ಚಟ್ನಿ ಸೂಪರಾಗಿರುತ್ತೆ. ಕಡಲೆ ಬೀಜನ ಹುರ್ಕೊಂಡು ಎಣ್ಣೆ ಹಾಕ್ದಿರ ಹುರ್ಕೊಂಡು ಬೀಜ ತೆಗೆದ್ರೆ ಅದೊಂಥರ ಟೇಸ್ಟು, ಮತ್ತು ಇದೊಂಥರ ಟೇಸ್ಟ್ ಬರುತ್ತೆ. ನಾವು ಪುದೀನಾನ ಜಾಸ್ತಿ ಫ್ರೈ ಮಾಡಬಾರ್ದು, ಟೇಸ್ಟೇ ಇರೋಲ್ಲ. ಸುಮ್ಮನೆ ಲೈಟಾಗಿ ಇದು ಮಾಡಿಕೊಂಡ್ರೆ ಸಾಕು. ಹಾಗೆ ಹಸಿಮೆಣ್ಸಿನ್ಕಾಯಿನೂ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಒಬ್ಬೊಬ್ಬರು ಹಸಿದು ಹಾಕ್ತಾರೆ, ಹಸಿದೇನು ಹಾಕ್ಬಾರ್ದು. ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಬೆಳ್ಳುಳ್ಳಿ ಮತ್ತು ಹುಣಸೆ ನಾನು ನೆನೆಸಿಟ್ಕೊಂಡಿದ್ದೀನಿ, ಅದು ಇದಾಗಿದೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಪೇಸ್ಟ್ ಆದರೆ ಸಾಕು. ನೋಡಿ ಯಾವ ರೀತಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ ಈ ಥರ ಚಟ್ನಿ ಮಾಡಿದ್ರೆ. ಒಂದು 5 ಸೆಕೆಂಡ್ ಸಾಕು. ಬೆಳಗ್ಗೆ ನಾಷ್ಟಕ್ಕೆ ಚಟ್ನಿ ಮಾಡಿದ್ನಲ್ಲ, ಹಾಗೆ ದೋಸೆ ಇಟ್ಟಿತ್ತು, ಆ ದೋಸೆ ಮಾಡಿಕೊಟ್ಟೆ ಹುಡುಗರಿಗೆ ಬ್ರೇಕ್ಫಾಸ್ಟ್ಗೆ. ಹಾಗೆ ಹುಡುಗರನ್ನೆಲ್ಲ ಬೇಗ ರೆಡಿ ಮಾಡಿಬಿಟ್ಟು ನಾವು ಒಂದು ಫಂಕ್ಷನ್ಗೆ ಹೋಗ್ಬೇಕಾಯಿತು, ಹೋದ್ರಿ. ಹಾಗೆ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.